ಡಿಸ್ಕಷನ್ ಆಗ್ತಾ ಇದೆ. ಯಾರು ಮಧ್ಯದಲ್ಲಿ ಮಾತಾಡಬಾರ್ದು. ಎಸ್ ಮಂಜುನಾಥ್ ಸರ್, ದರ್ ಇಸ್ ಎ ಪಾಪ್ಯುಲರ್ ಸೇಯಿಂಗ್ ಮಂಜುನಾಥ್ ಅವರ. ಆ ಸೇಯಿಂಗ್ ಏನಂದ್ರೆ, ವೆನ್ ಯು ಡೂ ಥಿಂಗ್ಸ್ ದಟ್ ಯು ಹ್ಯಾವ್ ಆಲ್ವೇಸ್ ಡನ್, ಯು ಗೆಟ್ ರಿಸಲ್ಟ್ಸ್ ದಟ್ ಯು ಹ್ಯಾವ್ ಆಲ್ವೇಸ್ ಗಾಟ್ ಅಂತ. ಅಂದ್ರೆ ನೀವು ಫೇಲ್ ಆಗ್ತಾ ಇದೀವಿ ಅಂತ ಔಟ್ಪುಟ್ ಫೇಲ್ ಅಂದ್ಕೊಳ್ಳಿ. ನೀವು ಇನ್ಪುಟ್ ಸೇಮ್, ಅಂದ್ರೆ ನಾನು ಬೆಳಿಗ್ಗೆ ಎತ್ತಾ ಇದ್ದೆ, 1-2 ತಾಸು ಓದ್ತಾ ಇದ್ದೆ, ಸಾಯಂಕಾಲ 1-2 ತಾಸು ಓದ್ತಾ ಇದ್ದೆ, ಆದ್ರೇನು ಫೇಲ್ ಆಗಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ನೀವು ಅದೇ ಮಾಡ್ತಾ ಇದ್ರೆ, ವೆನ್ ಯು ಡೂ ಥಿಂಗ್ಸ್ ದಟ್ ಯು ಹ್ಯಾವ್ ಆಲ್ವೇಸ್ ಡನ್, ಯು ಗೆಟ್ ರಿಸಲ್ಟ್ಸ್ ದಟ್ ಯು ಹ್ಯಾವ್ ಆಲ್ವೇಸ್ ಗಾಟ್. ಮತ್ತೆ ಫೇಲ್ ಆಗ್ತೀರಾ. ಸೊ ಇಫ್ ಯು ವಾಂಟ್ ರಿಸಲ್ಟ್ಸ್ ಡಿಫರೆಂಟ್ ಫ್ರಮ್ ವಾಟ್ ಯು ಗಾಟ್, ಯು ನೀಡ್ ಟು ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತಾರೆ. ನಿಮ್ಗೆ ಇದು ಒಂದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಇದು. ಓಕೆ, ಸೊ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು 2014ರಿಂದ 19ವರೆಗೂ ನೋಡಿದ್ವಿ, 2019ರಿಂದ 24ವರೆಗೂ ನೋಡಿದ್ವಿ, ಈಗ 24ರಿಂದ 29ವರೆಗೂ ನೋಡ್ತೀವಿ. ಆಯ್ತಾ? ಇದಾದ್ಮೇಲೂ ಇನ್ನ ನಾವು ಅಪೋಸಿಷನ್ ಅಲ್ಲಿ ಯಾರು, ಅವ್ರು ಯಾರು, ಇವ್ರು ಯಾರು ಅಂದ್ರೆ, ನನಗೆ 1989 ಜ್ಞಾಪಕ ಬರುತ್ತೆ. 1989 ಯಾಕೆ ಜ್ಞಾಪಕ ಬರುತ್ತೆ ಅಂದ್ರೆ, ಆ ಟೈಮಲ್ಲಿ ನಾವೆಲ್ಲ ಫಸ್ಟ್ ಟೈಮ್ ವೋಟರ್ಸ್, ವಿ ಆರ್ ಆನ್ ದ ಬ್ರಿಂಕ್ ಆಫ್ ಗೆಟಿಂಗ್ ವೋಟ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಆ ಸಮಯದಲ್ಲಿ ಈ ಸರ್ಕಾರ ಮಾಡಿರೋ ಕೆಲಸಗಳನ್ನ ನೀವು ನೋಡ್ಕೊಂಡ್ರೆ, 1984ರಿಂದ 89 ಮಾಡಿರೋ ಕೆಲಸಗಳು, ಇಟ್ಸ್ ಫ್ಯೂ ನಾಚಸ್ ಅಬೋವ್. ಎಂತ ಟ್ರಾನ್ಸ್ಫಾರ್ಮೇಶನಲ್ ಟೆಕ್ನಾಲಜಿಕಲ್ ಚೇಂಜಸ್ ತಂದ್ರು ಈ ದೇಶಕ್ಕೆ. ಟೆಲಿವಿಷನ್, ಚಿಕ್ಕ ಚಿಕ್ಕ ಮೊಫೆಸಿಲ್ ಟೌನ್ಸ್ಗೆಲ್ಲ ಟೆಲಿವಿಷನ್, ಆಮೇಲೆ IT ರೆವಲ್ಯೂಷನ್ ಏನಂತೀವಿ, ಫಾರ್ ದ ಫಸ್ಟ್ ಟೈಮ್ ಟೆಕ್ನಾಲಜಿಕಲ್ ರೆವಲ್ಯೂಷನ್. ಸೈನ್ಸ್ ಅಂದ್ರೆ ಏನು ಅನ್ನೋದನ್ನ ತಂದ್ಕೊಟ್ಟಿರೋದು ರಾಜೀವ್ ಗಾಂಧಿ. ಆದ್ರೆ ಯಾರು ಮೇಲ್ಗಡೆ ತಗೋಬೇಡಿ ಯಾರನ್ನ, ಆದ್ರೆ ಸ್ಟಿಲ್ ಯಾಕೆ ನಾವು ಆವತ್ತು ಫಸ್ಟ್ ಟೈಮ್ ವೋಟರ್ಸ್ ಯಾರಿದೀವಿ, ಯಾಕೆ ನಾವು ರಾಜೀವ್ ಗಾಂಧಿ ಅಂತ ಒಬ್ಬ ಸಜ್ಜನರನ್ನ ಇನ್ನ ಹೊರಗಾಕಿದ್ವಿ ಅಂದ್ರೆ, ನಮ್ಗೆ ಆವತ್ತು ಯಾವ ಗ್ಯಾರಂಟಿನೂ ಇರ್ಲಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೋ ಇವ್ರಕಿನ್ನ ಒಳ್ಳೆ ಗವರ್ನೆನ್ಸ್. ಈಗ ನೀವು ಕೇಳ್ತಾ ಇದ್ರಲ್ವಾ ಗ್ಯಾರಂಟೀಸ್, ಇವ್ರು ಏನೋ ಪರವಾಗಿಲ್ಲ, ಇದು ಕೊಳ್ತೋಗಿರೋ ಟೊಮೆಟೊ ಇದ್ರೂ ಪರವಾಗಿಲ್ಲ ಟೊಮೆಟೊ, ಆದ್ರೆ ಈ ಮುಂದೆ ಬರೋ ಇವ್ರು ಮಾಡ್ತಾರೋ ಇಲ್ವೋ, ಈ ಟೊಮೆಟೊ ಇಂದ ನಾನು ಸಾಂಬಾರ್ ಮಾಡ್ಬೋದೋ ಇಲ್ವೋ ಅಂತ ನೀವೇನ್ ಇವತ್ತು ನನಗ್ ಪ್ರಶ್ನೆ ಕೇಳ್ತಾ ಇದ್ರಲ್ವಾ, ಆವತ್ತು ನಾವ್ಯಾರು ಆ ಪ್ರಶ್ನೆಗಳು ಕೇಳಿಲ್ಲ. ವಿ ವೇರ್ ರೆಡಿ ಫಾರ್ ಚೇಂಜ್. ಆವತ್ತು ಯಂಗ್ ವೋಟರ್ಸ್ ಏನಿದ್ದಾರೆ, ಆ 18 years ಅಲ್ಲಿ ಬಂದಿರೋರು, ದೇ ವೋಟೆಡ್ ಡಿಸಿಸಿವ್ಲಿ ಫಾರ್ VP ಸಿಂಗ್. ಅವ್ರಿಗೆ ನನಗೆ ಗೊತ್ತಿತ್ತಾ VP ಸಿಂಗ್ ಸೂಪರ್ ಅಡ್ಮಿನಿಸ್ಟ್ರೇಟರ್ ಅಂತ ಗೊತ್ತಿತ್ತಾ? ಇಲ್ಲಾಂದ್ರೆ ಇವರೆಲ್ಲ ಜನತಾದಲ್ಲೂ, ಈ ಕಿಚಡಿ ಇದೆ ಅಲ್ವಾ, ಜನತಾದಲ್ಲೂ ಈ ಕೋಮವಾದಿ ಬಿಜೆಪಿ ಕಮ್ಯುನಿಸ್ಟ್ ಎಲ್ಲರೂ ಸೇರಿ ಒಳ್ಳೆ ಗವರ್ನೆನ್ಸ್ ಕೊಡ್ತಾರೆ ಅಂತ ನಮ್ಗೇನನ್ನ ಒಂದು ನಂಬಿಕೆ ಇತ್ತಾ? ನಮ್ಗೆ ಯಾವ ನಂಬಿಕೆನೂ ಇರ್ಲಿಲ್ಲ. ಆವತ್ತಿನ ದಿವಸ ಏನ್ ಅನ್ಸ್ತು ನಮ್ಗೆ ಅಂದ್ರೆ, ಇದು ಏನೋ ಒಂದು ತಪ್ಪು ಮಾಡಿದ್ದಾರೆ, ಒಂದು ಆಪಾದನೆ ಇದೆ ಇವ್ರ ಮೇಲೆ, ಅದು ನಮ್ಮ ದೇಶದ ಒಂದು ಬೋಫೋರ್ಸ್ ಅನ್ನೋ ಒಂದು ಗನ್ ಇದ್ರಲ್ಲಿ ಇವರು ಲಂಚ ತಗೊಂಡಿದ್ದಾರೆ ಅಂತ ಒಂದು ಗುಮಾನಿ ಇದೆ, ಇವ್ರನ್ನ ಚೇಂಜ್ ಮಾಡ್ಬೇಕಪ್ಪ ಅಷ್ಟೇ. ಆವತ್ತು ಆ ಇಂಡಿಯನ್ಸ್ಗೆ ಇರೋ ಒಂದು ಬದ್ಧತೆ, ಆ ಯಂಗ್ಸ್ಟರ್ಸ್ ಡ್ರಿವನ್ ಆ ಕ್ಯಾಂಪೇನು ಇವತ್ತು ಯಾಕಿಲ್ಲ? ಆವತ್ತಿನ ದಿವಸ ಯಾವ ಟಿವಿನೂ ಇರ್ಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ, ಯಾವ ಕ್ಲಬ್ ಹೌಸ್ ಇರ್ಲಿಲ್ಲ, ಯಾವ ಫೇಸ್ಬುಕ್ ಇರ್ಲಿಲ್ಲ, ಯಾವ ಟ್ವಿಟರ್ ಇರ್ಲಿಲ್ಲ. ಇದ್ದಿದ್ದು ಬರೀ 2 ಪೇಪರ್ ಇಂಗ್ಲಿಷ್ ಅಲ್ಲಿ, ಇದು ಯಾವ್ದು, ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್. ಟು ಎ ಸರ್ಟನ್ ಎಕ್ಸ್ಟೆಂಟ್ ವಿ ಗಾಟ್ ಸಮ್ ಯಾವ್ದು ಡೆಕ್ಕನ್ ಹೆರಾಲ್ಡ್ ಇತ್ತು, ಅವತ್ತು ಟೈಮ್ಸ್ ಆಫ್ ಇಂಡಿಯಾನು ಅಷ್ಟೇನ್ ಇರ್ಲಿಲ್ಲ ಅಲ್ವಾ. ಅಂಡ್ ವಿ ಆಲ್ ಸ್ಯಾಟ್ ಡೌನ್ ವೆನ್ ವಿ ವರ್ ಸಿಪ್ಪಿಂಗ್ ಟೀ ಕಾಫಿ ಇನ್ ಅವರ್ ಕಾಲೇಜಸ್. ವಿ ಯೂಸ್ ಟು ಟೆಲ್, ನೋ, ಈ ಸತಿ ಈ ಸರ್ಕಾರ ನಾವು ಹೊರಗಾಕ್ಬೇಕು. ನಮಗಿರೋ ಬದ್ಧತೆ ಇವತ್ತು ಯಾಕಿಲ್ಲ? ಎಷ್ಟು ಬೇಕು ನಿಮ್ಗೆ? ಎಲ್ಲಾದ್ರಲ್ಲೂ ಫೇಲ್ ಆಗಿದ್ರೆ ಇವತ್ತು ನಮ್ಮ ಸಮಾಜದ ಸ್ವಾಸ್ಥ್ಯ, ಸಾಮಾಜಿಕ ವಸ್ತ್ರ ಒಂದು ಚಿತ್ರಣ ಆಗ್ಬಿಟ್ಟಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, SC ST, ಅದರಲ್ಲಿ ಲೈಟು ರೆಫ್ಟು, ಮಾದಿಗ, ಮಾಲ ಎಲ್ಲ ಇದಾವೆ. ಆಯ್ತಾ? ನೆಕ್ಸ್ಟ್ ನಮ್ಮ ಎಕನಾಮಿಕ್ ಸಿಚುವೇಶನ್ ಅಂತೂ ಅಯೋಮಯಂ ಜಗನ್ನಾಥಂ ಆಗ್ಬಿಟ್ಟಿದೆ. ಇವ್ರಿಬ್ರಿಗೂ ಗೊತ್ತಿಲ್ಲ, ಮೋದಿಗೂ ಗೊತ್ತಿಲ್ಲ, ಆ ನಿರ್ಮಲಾ ಸೀತಾರಾಮ್ಗೂ ಗೊತ್ತಿಲ್ಲ ಯಾವ ಕಡೆ ಹೋಗ್ತಾ ಇದೀವಿ ಅಂತ. ಸುಮ್ನೆ ಹೋಗ್ತಾ ಇದೀವಿ ಅಷ್ಟೇ. ನಮ್ದು ಕನ್ಸ್ಯೂಮಿಂಗ್ ಎಕಾನಮಿ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಸಮ್ ಕುಶನಿಂಗ್. ನಮ್ದು GDP ಒಂದ್ ಲೆವೆಲ್ ಅಲ್ಲಿ ಹೋಗುತ್ತೆ, ಯಾಕಂದ್ರೆ ಊಟ ತಿನ್ಬೇಕು. 140 ಕೋಟಿ ಇದೀವಿ,
ಊಟ ತಿನ್ಲೇಬೇಕು, ಬಟ್ಟೆ ಕಟ್ಲೇಬೇಕು, ಜನ ಸ್ವಲ್ಪ ಏನೋ ಒಂದು ಕೆಲಸ ಮಾಡ್ಬೇಕು, ಒಂದು ರೀತಿಯಲ್ಲಿ GDP ನಡೀತಾ ಇರುತ್ತೆ. ಆದ್ರೆ ಆವತ್ತಿನ ಸ್ಥಿತಿಯಲ್ಲಿ ನಮಗಿರೋ ಬದ್ಧತೆ ಈ ಜನರೇಷನ್ಗೆ ಯಾಕಿಲ್ಲ ಅಂದ್ರೆ ಇಲ್ಲಿ ಆನ್ಸರ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಯಾವಾಗ್ಲೂ ಟೀನಾ ಅಂತೀವಿ, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ. ನಾನ್ ಹೇಳ್ತೀನಿ, ಎನಿ ಒನ್ ಇಸ್ ಬೆಟರ್ ದನ್ ದಿಸ್ ಗೈ ಹೂ ಹಸ್ ಫೇಲ್ಡ್. ವಿ ಹ್ಯಾವ್ ಟು ಥಿಂಕ್ ಡಿಫರೆಂಟ್ಲಿ, ವಿ ಹ್ಯಾವ್ ಟು ಗೋ ಫಾರ್ ದ ಚೇಂಜ್. ಇನ್ನೊಂದು 30-40 ಸೀಟ್ ಆಗಿದ್ರೆ ಮುಗ್ದೋಗ್ಬಿಡೋದು. ಮೊನ್ನೆ ಲಾಸ್ಟ್ ಟೈಮ್ ಈ 2024 ಅಲ್ಲಿ ಇನ್ನೊಂದು 30-40 ಸೀಟ್ ಆ ಕಡೆ ಈ ಕಡೆ ಆಗ್ಬಿಡೋದು. ನಮ್ಮ ಅದೃಷ್ಟ ಸರಿಯಾಗಿಲ್ಲ, ಒಂದು 3-4 ಜನ ನರಿಗಳು ಏನಿದ್ದಾರೆ ಈ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅವ್ರಿಗೆ ಇನ್ನೊಂದು ಲೀಸ್ ಆಫ್ ಲೈಫ್ ಕೊಟ್ಟಿದ್ದಾರೆ. ಇನ್ನೊಂದು ಏನ್ ಗೊತ್ತಾ ಮಂಜುನಾಥ್ ಸರ್, ಇಲ್ಲಿವರೆಗೂ ಇವ್ರು ಏನಂದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ನಾವೇನೋ ಮಾಡ್ತೀವಿ, ದೇಶಕ್ಕೆ ಏನೋ ಉದ್ಧಾರ ಮಾಡ್ಬೇಕು, ನಮ್ಕಿನ್ನ ದೇಶ ಭಕ್ತರು ಯಾರು ಇಲ್ಲ, ಇನ್ನು ಮಿಕ್ಕಿದ್ದವರೆಲ್ಲ ದೇಶದ್ರೋಹಿಗಳು ಅನ್ನೋ ತರ ಇವರೆಲ್ಲ ಪೋಜ್ ಕೊಡೋರು. ಇವತ್ತು ಇವ್ರದ್ದು 15 ವರ್ಷ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. 15 ವರ್ಷ with more or less 2 terms absolute majority. Third time also their alliance has got absolute majority, plus 6 years or 7 years of Vajpayee is 22 years, plus 1 or 2 years which they supported VP Singh or whichever government. It will be nearly 24 years. That means out of 76-77 years, they will be in power for 24-25 years. ಅರ್ಥ ಮಾಡ್ಕೊಳ್ಳಿ. ನಾವು ದೇ ಕೆನಾಟ್ ಸೇ ನನ್ಗೆ ಚಾನ್ಸ್ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತ. ನನಗೇನ್ ಅನ್ಸ್ತತೆ, ಈ ಇವತ್ತಿನ ಯೂತ್ ಮತ್ತೆ ಇವತ್ತಿನ ಇವ್ರೇನಿದ್ದಾರೆ ಕೋಮುವಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮುಂಚೆಕ್ಕಿನ್ನ. ಅವ್ರಿಗೆ ಏನ್ ಗೊತ್ತಾ, ಅಯ್ಯೋ ಏನನ್ನ ಆಗ್ಲಿ ನಮ್ಮವನೊಬ್ನು ಆಗ್ಲಿ ನಮ್ ಸರ್ಕಾರ ಇರ್ಬೇಕು, ಯಾಕಂದ್ರೆ ಇವ್ರಿಗೆ ಅಭದ್ರತೆ ಕಾಡ್ತಾ ಇದೆ. ಸೊ ನನಗೇನ್ ಅನಿಸ್ತಿದೆ ಮಂಜುನಾಥ್ ಅವರೇ, ಫಸ್ಟ್ ಈಸ್ ರೆಸಿಸ್ಟೆನ್ಸ್ ಟು ಚೇಂಜ್ ಆಗ್ತಾ ಇದೆ. ಅಂದ್ರೆ when you get used to a certain system, you don't want to change that house and go to a different house. We in 1989 were ready to throw out Rajiv Gandhi, but today ನಾವೊಂದು ಶೆಲ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೀವಿ, ಏನೋ ಬಿಡಪ್ಪ ನಡೀತಾ ಇರ್ಲಿ ಅಂತ. ಈ ಕೋಮುವಾದಿಗಳು ಏನೈತೆ, ಬೇಡ ಇದೇ ನಡೀತಾ ಇರ್ಲಿ ಅಂತ. ಇವ್ರು ಯಾರ್ಯಾರು ಬೇರೆಯವರು ಜಾತಿವಾದಿಗಳು ಅವ್ರವ್ರು ಇರ್ತಾರೆ, ಇವರೆಲ್ಲ ಸೇರ್ಕೊಂಡು ಅವ್ರಿಗೊಂದು ಬೇಸ್ ಔಟ್ ಕ್ರಿಯೇಟ್ ಆಗಿದೆ. ಆ ಬೇಸ್ ಔಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಒಂದು ಪ್ಯಾರಾಬೋಲಿಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಒಂದು ಯಾವ್ದನ್ನ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್. ಇವತ್ತು ಡಿಕ್ಲೈನ್ ಆಗ್ಬೇಕಾಗಿರೋದು ಜಸ್ಟ್ ಅಲ್ಲಿ ಮೆಚುರಿಟಿ ಫೇಸ್ ಅಲ್ಲಿ ಸಿಗಾಕೊಂಡಿದೆ. And it is question of time. In 2029, I am sure this generation slowly has come to one conclusion that Modi is a failed PM. There is no doubt in it. The way he is doing in the parliament, the way he is bringing policies, ಏನು ಗೊತ್ತಿಲ್ಲ. ಈಗ GST ನೋಡಿ, GST ತಂದ್ರು, ಆದ್ರೆ ಇಲ್ಲಿವರೆಗೂ ಯಾವ ಸ್ಟೇಟ್ಗೆ ಏನ್ ಲಾಸ್ ಆಗುತ್ತೆ ಅದನ್ನ ಕಟ್ಕೊಡಲ್ವಾ ಗೊತ್ತಿಲ್ಲ. ಆಮೇಲೆ ನನ್ ಪ್ರಕಾರ ಈಗ ಅದೇನದು ಸಿನ್ ಟ್ಯಾಕ್ಸ್ ಅದೇನೋ ಅಂತಾರಲ್ವಾ, ಅದು 40% ಇಂದ ಸ್ವಲ್ಪ ಐಟಮ್ಸ್ ನ ಮತ್ತೆ ತೆಗಿಬಹುದು ಅನ್ನೋ ಒಂದು ಗುಮಾನಿ ಇದೆ. ಸೊ ಇವೆಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ದಟ್ ವಿ ಹ್ಯಾವ್ ಕಾಂಪ್ಲೆಸೆಂಟ್ ಆಗ್ಬಿಟ್ಟಿದೀವಿ ಇವತ್ತಿನ ಇವರು. ಸ್ವಲ್ಪ ಜನ ಕೋಮುವಾದಿಗಳು ಜಾಸ್ತಿ ಆಗಿದ್ದಾರೆ, ಕೋಮುವಾದಿಗಳು ಈಗ ನೋಡಿ ನಮ್ ಕರ್ನಾಟಕದಲ್ಲೇ ನೋಡಿ, JDS ಹೋಗ್ಬಿಟ್ಟು BJP ಜೊತೆ ಸೇರ್ಕೊಂಡಿದೆ. ಸೊ ಅನದರ್ ರಿಲೀಸ್ ಆಫ್ ನ್ಯೂ ಲೈಫ್ ಫಾರ್ ದಮ್ ಇನ್ ಕರ್ನಾಟಕ. ಈ ಜಾತಿವಾದಿಗಳು ಕೋಮುವಾದಿಗಳ ಜೊತೆ ಸೇರ್ಕೊಳ್ತಾ ಇದ್ರೆ ಮುಗಿದೋಗ್ಬಿಡೋದು ಕರ್ನಾಟಕದಲ್ಲಿ BJP ಕತೆ. ಸೊ ದೇ ವಿಲ್ ಗೆಟ್ ಅನದರ್ ಲೀಸ್ ಆಫ್ ಲೈಫ್. ಇಲ್ಲಂದ್ರೆ ಮುಗಿಸ್ಬಿಡೋರು. ಇಲ್ಲಂದ್ರೆ ನಾನು ಹೇಳ್ತೀನಿ ನೋಡಿ, ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ, ಕುಮಾರಸ್ವಾಮಿ ಒಬ್ಬ ಜಾತಿವಾದಿ ಪಾರ್ಟಿ ಹಾಗೂ ಕೋಮುವಾದಿ ಪಾರ್ಟಿ BJP ಸಪರೇಟ್ ಆಗಿ ಮತ್ತೆ 2028ರಲ್ಲಿ ಎಲೆಕ್ಷನ್ ಹೋದ್ರೆ ಮತ್ತೆ ಸೋಲ್ತಾರೆ ಇಬ್ರು. 100% ಸಿದ್ದರಾಮಯ್ಯ ವಿಲ್ ಬೀಟ್ ದಮ್ ಬ್ಲಾಕ್ ಅಂಡ್ ಬ್ಲೂ. ಸೊ ಇದು ನನ್ಗೆ ಅನ್ಸುತ್ತೆ ಮಂಜುನಾಥ್ ಅವರೇ, ದಟ್ ದಿಸ್ ಜನರೇಷನ್ ಸಮ್ವೇರ್ ಹ್ಯಾಸ್ ಗಾಟ್ ಇನ್ ಟು ಕಾಂಪ್ಲೆಸೆನ್ಸಿ. ಸ್ವಲ್ಪ ಜಾಸ್ತಿ ಕೋಮುವಾದಿಗಳಾಗ್ತವ್ರೆ. ಈ ಕೋಮುವಾದ ಜಾತಿವಾದ ಬಿಟ್ಬಿಟ್ಟು ನಮ್ಮ ದೇಶದ ಕಡೆ ನೋಡಿ. ಯು ಹ್ಯಾವ್ ಟು ಮೇಕ್ ಎ ಕರೆಕ್ಟ್ ಒಂದು ಅಸೆಸ್ಮೆಂಟ್ ಮಾಡ್ಬೇಕು. ಈ ಸರ್ಕಾರ, ಈ ಮೋದಿ ನುಡಿದಂತೆ ನಡೆದವನ ಇಲ್ವಾ? ಸಿಂಪಲ್ ಅಷ್ಟೇ. ನುಡಿದಂತೆ ನಡೆದಿದೆಯೇ ಇಲ್ವಾ? ನಮ್ಮ ದೇಶಕ್ಕೆ ಏನು ಆಗಲ್ಲ, ಹಿಂದೂಯಿಸಂಗೆ ಏನು ಆಗಲ್ಲ. ಈ ದೇಶದಲ್ಲಿ 800 ವರ್ಷ ಮೊಘಲರಿದ್ರು, 150-200 ವರ್ಷ ಬ್ರಿಟಿಷ್ ಆಗ, ಅವರೇ ಹಿಂದೂಯಿಸಂ ಏನಾಗಿ ಮಾಡಿಲ್ಲ. ಇನ್ನು ಇವರೆಲ್ಲ ಏನನ್ನ ಮಾಡಕ್ ಸಾಧ್ಯನಾ? ಇದು ಒಂದು ಮಿತ್, ಇದೊಂದು ಫೋಬಿಯಾ ಕ್ರಿಯೇಟ್ ಮಾಡ್ಬಿಟ್ಟು ಈ ಕೋಮುವಾದಿಗಳನ್ನೆಲ್ಲ ಒಂದ್ ಕಡೆ ಸೇರ್ಸ್ಬಿಟ್ಟು ಒಂದು ಇನ್ಎಫಿಷಿಯಂಟ್ ಗವರ್ನಮೆಂಟ್ ವಿಚ್ ಹಸ್ ನೋ ರೈಟ್ ಟು ರೂಲ್ ದಿಸ್ ಕಂಟ್ರಿ ಗಿವನ್ ದೇರ್ ರಿಪೋರ್ಟ್ ಕಾರ್ಡ್ ಫಾರ್ ದ ಲಾಸ್ಟ್ 12 years ಅಂತ ನೋಡಿದ್ರೆ ಇವ್ರಿಗೆ ಜಾಗನೇ ಕೊಡಬಾರ್ದು ಅಂತ ಅನ್ಸುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್ ಅಂತ ನನ್ನ ಅನಿಸಿಕೆ ಮಂಜುನಾಥ್. Prime Minister who got 3 terms,
who has failed to make any noticeable progress in this country, barring normal progress that any country, any developing like country like ours ಹೋಗ್ತಾ ಇರುತ್ತೆ. ನೀವು ಬಹಳ ಕಿಚಡಿ ಗೌರ್ಮೆಂಟ್ ಗಳಿದ್ದಾಗ್ಲೂ ನಮ್ದು ಒಂದು ಟೈಪ್ ಅಲ್ಲಿ ಹೋಗ್ತಾ ಇತ್ತು ನಮ್ಮ ಸರ್ಕಾರ. ನಮ್ಗೇನ್ ದೊಡ್ಡ ಮಟ್ಟದ ಚಾಲೆಂಜಸ್ ಏನಿರ್ಲಿಲ್ಲ. ದೊಡ್ಡ ಚಾಲೆಂಜಸ್ ಬಂದಾಗ್ಲೂ ಮೈನಾರಿಟಿ ಗೌರ್ಮೆಂಟ್ಸ್ ಆಲ್ಸೋ ಹ್ಯಾವ್ ಡನ್ ವೆಲ್ ಇನ್ ದಿಸ್ ಕಂಟ್ರಿ. And when you compare those achievements done during minority governments, and when you look at achievements done by governments run by UPA, run by PV Narasimha Rao, Rajiv Gandhi, Rahul Gandhi, ಇವ್ರನ್ನ ಕಂಪೇರ್ ಮಾಡಿದ್ರೆ these people are looking mediocre. You might say he is a strong leader. What is the use of a strong leader when he is not able to make any noticeable progress for this country? ಹೇಳಿ, ವಾಟ್ ಇಸ್ ದ ಯೂಸ್? ನಾನು ಹೋಗ್ಲಿ, ಅವ್ರು ಹೇಳಿರೋದು ಸ್ಟ್ರಾಂಗ್ ಒಂದಲ್ಲ ಅಂದ್ರೆ ಆಯ್ತಾ? ಅಲ್ಲ, ಇವತ್ತು ನಾನು 88 ರೂಪಾಯಿ ಸ್ಟ್ರಾಂಗ್ ಇವತ್ತು. ಅಂದ್ರೆ ನಿಮ್ಗೆ ನಾನು ಹೇಳ್ತಾ ಇರೋದೇ ಬೇರೆ, ನೀವು ಅರ್ಥೈಸ್ತಾ ಇರೋದೇ ಬೇರೆ. ಅಪೀಲ್ ಇದೆ ಅಂದ್ರೆ ಪ್ಯಾನ್ ಇಂಡಿಯಾ ಅಪೀಲ್ ಮೋದಿಗಿದೆ, ಬಟ್ ಬೇರೆಯವ್ರಿಗಿಲ್ಲ ಅಂತ ನಾನು ಹೇಳ್ತಿರೋದು. ಸ್ಟ್ರಾಂಗ್ ಇನ್ ದ ಸೆನ್ಸ್ ಎವ್ರಿ ಒನ್ ನೋಸ್ ಮೋದಿ. ವಾಟ್ ಈಸ್ ದ ಯೂಸ್ ಆಫ್ ಎನ್ ಅಪೀಲ್ ಆಫ್ ಎ ಫೇಲ್ಡ್ ಲೀಡರ್? ವಾಟ್ ಈಸ್ ಈಗ ಯಾರ್ಡ್ ಸ್ಟಿಕ್ ಏನು ಒಂದು ಲೀಡರ್ನ ನಾವು ಇದು ಮಾಡುವಾಗ ಅವನ ಪರ್ಫಾರ್ಮೆನ್ಸ್ ಅವನ ಅಪೀಲ್ ಇದೆಯಾ? ಯಾವ್ದು ನಮ್ಗೆ ಯಾರ್ಡ್ ಸ್ಟಿಕ್? ಅಪೀಲ್ ಯಾವಾಗ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ವೆನ್ ವಿ ಹವ್ ನಾಟ್ ಸೀನ್ ಇಸ್ ವರ್ಕ್. ಟುಡೇ ವಿ ಹವ್ ಸೀನ್ ಇಸ್ ವರ್ಕ್. ನೋ, ಫ್ರಮ್ A to Z we have seen his work. We have seen his work in the social front. We have seen his work in the political front. He is destroying oppositions. Last 2024 election ಮಾಡಿರೋ ಮೈನ್ ಅಪೋಸಿಷನ್ ಪಾರ್ಟಿ ಹತ್ರ ದುಡ್ಡೇ ಇಲ್ಲ, ಫ್ರೀಸ್ ಮಾಡಿ ಇಟ್ಬಿಟ್ಟಿದ್ದೀರಾ. ಅವ್ರ ಮೇಲೆಲ್ಲ ED CBI ಎಲ್ಲ ರೈಡ್ಗಳು ಮಾಡಿಸಿದ್ದೀರಾ. ಆ ಸರ್ಕಾರದಲ್ಲಿ ಯಾರ್ಯಾರನ್ನ ಸ್ಟ್ರಾಂಗ್ ಲೀಡರ್ಸ್ ಇದ್ರೆ ಅಜಿತ್ ಪವಾರ್ ಅಂತ ಅವ್ರನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನಿಮ್ ಜೊತೆ ಸೇರ್ಸ್ಕೊಂಡಿದ್ರ. ಅವನು ಒಂದ್ ತಿಂಗಳು ಮುಂಚೆ ಅವನು ದೊಡ್ಡ ಕರಪ್ಟ್ ಲೀಡರ್ ಆಫ್ 30,000 crores ಹೊಡ್ಕೊಂಡಿರೋನು ಇವತ್ತು ಒಳ್ಳೆಯವನು. ಇವತ್ತು ಅವನು ಒಂದು IPS ಆಫೀಸರ್ಗೆ ಧಮಕಿ ಕೊಡ್ತಾನೆ, ಮೈ ಕೋನ್ ಹೂ ಪತಾನೆ, ಯಾಕಂದ್ರೆ ಇವತ್ತು PM ಆಗ್ಲಿ ಏನ್ ಮಾಡಿ. ಸೊ ವಾಟ್ ಐಮ್ ಟೆಲ್ಲಿಂಗ್, the mass appeal ಯಾವಾಗ ಬರುತ್ತೆ ಅಂದ್ರೆ when we have not seen how he is performing. But when we have seen that guy is that as far as governance is concerned, when we have seen that he has failed whenever we compare to any previous governments, how can we tell mass appeal ಇದೆ ಅಂತ ಹೆಂಗ್ ಹೇಳೋದು? mass appeal ಇದೆ ಅಂದ್ರೆ ಈಗ I come to the point that mass appeal ಯಾಕೆ ಕಾಣಿಸ್ತಾ ಅಂದ್ರೆ people have become more communal, and that vote base of 18, 19, 20 or 22% which has grown. Okay, earlier it was 7, 8, 10%. Now their base vote has grown to 22, 24%. Then all the khichdi comes in. ದಲಿತರು ನನ್ಗೆ MLA ಸೀಟ್ MP ಸೀಟ್ ಕೊಡ್ತಾರೆ ಅಂತ ಓಟ್ ಹಾಕೋದು, ನಾಯ್ಡು ಅಂತ ಅವನು ಸುಮ್ನೆ ಸೇರ್ಕೊಳ್ಳೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನಾನು ಚೀಫ್ ಮಿನಿಸ್ಟರ್ ಆಗೋಕೆ ಅಂತ. ಓಕೆ, ಸೊ ಈ ತರ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಈಗ ಇಲ್ಲಿ ಕುಮಾರಸ್ವಾಮಿ ಈ ತರ ಆಗೋದಕ್ಕೆ ಅವ್ರಿಗೆ ಮತ್ತೆ ದೇ ಗಾಟ್ ಇಟ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟೆಲ್ಲಿಂಗ್. He is failed in governance, but he is having mass appeal. If he is having mass appeal, he should have won on his own. If what you are saying is right, ನೀವ್ ಹೇಳೋದು ನಿಜ ಆಗಿದ್ರೆ he should have got again 272 400 ಅಗಲಿ ಬಾರ್ 400 ಪಾರ್ ಆಗ್ಬೇಕಾಗಿತ್ತಲ್ವಾ. ಅದಾಗಿಲ್ಲ ಅಂದ್ರೆ that proves that he has no mass appeal also ಅಂತ ನನ್ನ ಅನ್ಸಿಕೆ. ಎಸ್ ಮೈ ಆಲ್ಸೋ ಪ್ಲೀಸಸ್ ದ ಅದರ್ ಕಮ್ಯುನಿಟಿ. ಅದು ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರು MB ಸರ್. ಕರೆಕ್ಟ್ ಅಲ್ವಾ MB ಸರ್? ಅದನ್ನ ನೀವು ಆನ್ಸರ್ ಮಾಡ್ತಾ ಇಲ್ಲ. ಓಕೆ ಓಕೆ ಸ್ನೇಹಿತರೆ, ನಾನು ಇದನ್ನ ಕ್ಲಿಯಾರಿಟಿ ಆನ್ಸರ್ ಮಾಡಿದಿನಲ್ವ, ಇನ್ನು ಎಷ್ಟೊಂದು ಸತಿ ಆನ್ಸರ್ ಮಾಡ್ಲಿ. 800 ವರ್ಷ ಇತಿಹಾಸ ಓದಿ. ಯಾವಾಗ್ಲೂ ನಮ್ಗೆ ಟು ಗೆಟ್ ಆನ್ಸರ್ಸ್ ಫಾರ್ ಅವರ್ ಪ್ರೆಸೆಂಟ್, ಅವರ್ ಹಿಸ್ಟ್ರಿ ವಿಲ್ ಗಿವ್ ಯು ಆನ್ಸರ್ಸ್, ಆಸ್ ಸಿಂಪಲ್ ಆಸ್ ದಟ್. 800 ವರ್ಷ ಮೊಘಲರು ನಮ್ಮ ಈ ಕಡೆ ಎಲ್ಲ ನಮ್ಮ ಬೀದರು, ಗುಲ್ಬರ್ಗ, ಬಿಜಾಪುರ್, ಹೈದರಾಬಾದ್ ಈ ಕಡೆ ಎಲ್ಲ ಬಹಮನಿ ಸುಲ್ತಾನ್ರು, ಈ ಕಡೆ ಎಲ್ಲ ಆರ್ಕಾಟ್ ಆಫ್ ಮೆಡ್ರಾಸು, ಆ ಕಡೆ ಯಾವ್ದು ಆರ್ಕಾಟ್ಸ್ ಬರ್ತಾರಲ್ವಾ ಅವರೆಲ್ಲ, ಟ್ರಾವೆನ್ ಆ ಕಡೆ ಎಲ್ಲ ಬರ್ತಾರಲ್ವಾ ಅವರು. 800 ವರ್ಷ ಈ ದೇಶದ ಬಹುಭಾಗವನ್ನು ಆಳದವರು ಅವರು. ಅವಾಗ್ಲೂ ಏನು ಮಾಡಿಲ್ಲ, ಅವಾಗ್ಲೂ ಹಂಗೆ ಅಂತ ಇದ್ರು, ಹಿಂದೂಗಳ ಕತೆ ಆಗೋಯ್ತು, ಹಿಂದೂಗಳ ಕತೆ ಏನೇನ ಆಯ್ತಾ? ಏನು ಆಗ್ಲಿಲ್ಲ ಅಲ್ವಾ. ಅದೇ ರೀತಿ ಬ್ರಿಟಿಷರ ಕಾಲದಲ್ಲೂ ಅವರು 150 ವರ್ಷ ಆಳಿದ್ರು, ಏನ್ ಮಾಡಿದ್ರು? ಸೊ ದಿಸ್ ಇಸ್ ಎ ಮಿತ್. ಟೋಟಲ್ ಕಂಟ್ರೋಲ್ ಇದ್ದ ಬ್ರಿಟಿಷರ ಕೈಯಲ್ಲೇ ಏನು ಮಾಡಕ್ಕಾಗಲಿಲ್ಲ.
ಟೋಟಲ್ ಅಬ್ಸಲ್ಯೂಟ್ ಬ್ರೂಟಲ್ ಪವರ್ ಇರುವ ಮೊಘಲರ ಕೈಯಲ್ಲೇ ಏನು ಮಾಡಕ್ಕಾಗಲ್ಲ. ಸೊ ನಾವ್ ಏನ್ ತುಷ್ಟೀಕರಣ ಮಾಡ್ತೀವಿ, ಇದೇನು ಗೊತ್ತಾ, ನಾವ್ ಯಾವಾಗ ಇವ್ರನ್ನ ಕಮ್ಯುನಲ್ ಅಂತೀವೋ ಇವ್ರು ನಮ್ಮನ್ನ ಸೂಡೋ ಸೆಕ್ಯುಲರ್. ಈಗ ನಾನ್ ಹೇಳ, ಮುಸಲ್ಮಾನರಿಗೆ ನಾವು ಅಷ್ಟೊಂದು ಮಾಡಿದ್ರೆ ಯಾಕೆ ಅವ್ರಿಗೆ ಸಚ್ಚರ್ ಕಮಿಟಿಯಲ್ಲಿ 75 ವರ್ಷದಿಂದ ನಾವು 50 ವರ್ಷ ನಾವೇ ಇದ್ವಲ್ವಾ ಅಧಿಕಾರದಲ್ಲಿ. ನೀವ್ ಹೇಳ್ದಂಗೆ ಅವ್ರನ್ನೆಲ್ಲ ಮಾಡಿದ್ರೆ ಯಾಕೆ ಸಚ್ಚರ್ ಕಮಿಟಿಯಲ್ಲಿ ಅವ್ರ ಸ್ಥಿತಿಗತಿಗಳು ಇಷ್ಟೊಂದು ವರ್ಸ್ಟ್ ಇದಾವೆ? ಇವತ್ತು ನೀವ್ ಯಾವ್ದೇ ಊರ್ಗ್ ಹೋದ್ರೂ ಯಾಕೆ ಅವ್ರ ಸ್ಥಿತಿಗತಿಗಳು ಇಷ್ಟು ವರ್ಸ್ಟ್ ಇದಾವೆ? ನೀವ್ ಹೇಳೋ ಪ್ರಕಾರ ಆದ್ರೆ ಇಷ್ಟೊತ್ತಿಗೆ ಒಬ್ಬ ಮುಸಲ್ಮಾನ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತಲ್ಲ, ಯಾಕಾಗಿಲ್ಲ? ನೀವ್ ಹೇಳೋ ಪ್ರಕಾರ ಆದ್ರೆ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತಲ್ವಾ, ಯಾಕಾಗಿಲ್ಲ? ಯಾಕೆ ಒಂದು ಪ್ರೆಸಿಡೆಂಟ್ ಆಫ್ಟರ್ ಜುಲ್ಫಿಕರ್ ಅಲಿ ಅವ್ರು ಯಾರು ಒಬ್ರು ಇದ್ರಲ್ವಾ, ಏನು ಅವ್ರ ಹೆಸರು, ಫಕ್ರುದ್ದೀನ್ ಅಲಿ ಆದ್ಮೇಲೆ ನೆಕ್ಸ್ಟ್ ಒಂದು NDA ಮತ್ತೆ ಬೇರೆಯವರೆಲ್ಲರೂ ಸೇರ್ಕೊಂಡು ಒಬ್ಬ ಯಾರನ್ನ ಒಬ್ಬ ಮುಸ್ಲಿಂ ಪ್ರೆಸಿಡೆಂಟ್ ಮಾಡ್ಬೇಕಾಯ್ತು ನಾವು, ಅಲ್ವಾ? ಸೊ ಇವೆಲ್ಲ ನೋಡಿದ್ರೆ ದಿಸ್ ಈಸ್ ಎ ಮಿತ್ ಅಷ್ಟೇ. ಇದು ಒಂದೇನ್ ಗೊತ್ತಾ, ಅವ್ರದ್ದೊಂದು ಸ್ಟ್ರಾಟಜಿ. ಇವ್ರನ್ನ ಅವ್ರ ಕಡೆ ಆಯ್ತಪ್ಪ, ಈಗ ಹಂಗೆ ಅನ್ಕೊಳ್ಳೋಣ, ನಿಮ್ ಪ್ರಕಾರನೇ ಹೋಗೋಣ. ಹಂಗಾದ್ರೆ ನಮ್ಗೆ 12% ಓಟ್ಕಿನ್ನ ಜಾಸ್ತಿ ಬರ್ಲೇಬಾರ್ದು, 88% ಇವ್ರಿಗೆ ಬರ್ಬೇಕು ಬಿಜೆಪಿಗೆ. ನೀವ್ ಹೇಳೋದು ನಿಜ ಆದ್ರೆ, ಎಲ್ಲರೂ ಜನರು ನೀವ್ ಹೇಳೋದು ಒಪ್ಪಂಗಿದ್ರೆ ಇದಾಗ್ಬೇಕು. ಈಗ ನಿಮ್ಗೆ ಐ ಕಮ್ ಟು ದ ಪಾಯಿಂಟ್. ಯಾಕೆ ನಿಮ್ಗೆ ಸ್ವಲ್ಪ ಅಂಕಲ್ಗಳೆಲ್ಲ ನೀವ್ ಹೇಳಿದ್ರಲ್ವಾ, ಅಂಕಲ್ಗಳು ರಿಟೈರ್ ಆದವರೆಲ್ಲ, ಬಿಕಾಸ್ ದೇ ಕೆನಾಟ್ ಅಕ್ಸೆಪ್ಟ್ ಟು ಯು ಮಿಸ್ಟರ್ ಭಾಯಿ ದ ರಿಯಲ್ ಟ್ರೂತ್ ದಟ್ ದೇ ಆರ್ ಕಮ್ಯುನಲ್ ಇನ್ ನೇಚರ್. ದೇ ಡು ನಾಟ್ ಅಕ್ಸೆಪ್ಟ್. ಅವ್ರ ಬಂಡವಾಳ ಹೊರಗೆ ಬೀಳುತ್ತಲ್ವಾ, ನಾನು ಒಬ್ಬ ಕೋಮವಾದಿ ಅಂತ ಹೇಳೋದಕ್ಕೆ ಆಗುತ್ತಾ? ಆಗಲ್ಲ. ಸೊ ಅವಾಗ ಏನಂತಾರೆ ಅವರು, ನೀವ್ ಬೇಗನೆ ಚೆಕ್ ಮಾಡ್ಕೊಳ್ಳಿ, ಹಾರ್ಡ್ ಲೈನ್ಡ್ ಕಮ್ಯುನಲ್ ಬಿಲ್ಟಲ್ಲಿ ಏನನ್ನ ಆಗ್ಲಿದ್ರು ನಾನು ಮೋದಿ, ನಾನು RSS ಬಿಡಲ್ಲ, ಬಿಜೆಪಿ. ಅದು ಒಂದ್ ಕಡೆ. ಈ 50-50 ಅಲ್ಲಿ ಇರ್ತಾರಲ್ವಾ ಸಂಘಿಗಳು, ಹಿಡನ್ ಸಂಘಿಗಳು, ಅವ್ರೇನ್ ಮಾಡ್ತಾರೆ ಅಂದ್ರೆ, ನೀನು ದೇ ನೋ ದಟ್ ದೇರ್ ನೇಕೆಡ್ ಎಂಪರರ್ ಹ್ಯಾಸ್ ಫೇಲ್ಡ್. ದೇ ನೋ ದಟ್ ವಿತ್ ಫಿಗರ್ಸ್ ಏನನ್ನಾಗ್ಲಿ ಅವ್ರ ಲೈಫ್ ಹ್ಯಾಸ್ ಬಿಕಮ್, ದೇರ್ ಓನ್ ಲೈಫ್ಸ್ ಹ್ಯಾವ್ ಬಿಕಮ್ ಮಿಸರಬಲ್ ಅಂತ ಅವ್ರಿಗೂ ಗೊತ್ತು. ಆಮೇಲೆ ಇದು ಅವ್ರಿಗೂ ಗೊತ್ತು. ಇವತ್ತಿಲ್ದೇ ಇದ್ರೆ ನಾಳೆ, ಇವತ್ತೇ ಹೇಳ್ತೀನಿ ನೋಡಿ, ಇವತ್ತಿಲ್ಲಂದ್ರೆ ನಾಳೆ ಮತ್ತೆ US ಕಾಲ್ ಹೋಗಿ ಹಿಡಿತೀವಿ ಅನ್ನೋದು ಗೊತ್ತು ಅವ್ರಿಗೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನ್ ಹೇಳ್ತೀನಿ ನೋಡಿ, ಇಷ್ಟ್ರಲ್ಲಿ ಹೋಗಿ ಹಿಡಿತಾರೆ, ಆಯ್ತಾ? ಹಿಡಿದ್ಮೇಲೆ ಅವ್ರಿಗೆ ಗೊತ್ತು. ಸೊ ಅವ್ರು ಏನ್ ಮಾಡ್ತಾರೆ, ದೇ ನೋ ದಟ್ ದೇರ್ ಪಾರ್ಟಿ ಹಸ್ ಫೇಲ್ಡ್. ನೌ ದೇ ಕೆನಾಟ್ ಗಿವ್ ಎನಿ ಮೋರ್ ಎಕ್ಸ್ಕ್ಯೂಸಸ್. ಸೊ ವಾಟ್ ದೇರ್ ಟೆಲ್ಲಿಂಗ್, ಏನ್ ನೋಡಪ್ಪ, ಹೆಂಗನ ಇರ್ಲಿ ಮುಸಲ್ಮಾನರು ಹಾವಳಿ ಜಾಸ್ತಿ ಆಗ್ಬಿಡುತ್ತೆ, ಇವನಿದ್ರೆ ಏನೋ ಒಂದು ನಮ್ ಹಿಂದೂಗಳದ್ದು ಏನೋ ಒಂದು ಮಾಡ್ಕೊಂತ ಹೋಗ್ತಾರೆ. This is a escape route. When they have know their goal, they know that their topmost. ಒಂದು 10 ವರ್ಷ ಹಿಂದೆ ಏನಂತ ಇದ್ರು ಮಹಿ, ಮೋದಿ is God. Modi will change India to such an extent. Modi will get 5 trillion economy by 2022 ಅಂತ ಹೇಳೋರು ಈಗ 2029 ಹೋಗೋರು. ಯಾವಾಗಪ್ಪ ಅಂದ್ರೆ 2026, 2027, 2028 ಅಂತವ್ರೆ 5 trillion economy. ನೀವು ಯಾವ್ದನ್ನ ಕತ್ತೆಗೆ ತಂದು ನಿಲ್ಸಿದ್ರು 5 ಟ್ರಿಲಿಯನ್ ಎಕನಾಮಿ ಆಗುತ್ತೆ, ಒಂದು 3 ತಿಂಗಳು ಆ ಕಡೆನೋ ಈ ಕಡೆನೋ. ಯಾಕಂದ್ರೆ ಇಂಡಿಯಾ ಇಸ್ ಎ ಕನ್ಸ್ಯೂಮಿಂಗ್ ಎಕನಾಮಿ. 100% ವಿ ಹ್ಯಾವ್ ಟು ಈಟ್, ವಿ ಹ್ಯಾವ್ ಟು ಡ್ರೆಸ್ಸಸ್ ಬೇಕು, ಅದು ಬೇಕು, ಇದು ಬೇಕು, ಕನ್ಸಂಪ್ಷನ್ ಇರುತ್ತೆ. ಸೊ ಬೇರೆ ದೇಶದಿಂದ ಇಲ್ಲಿಗೆ ಬರುತ್ತೆ, ಏನೋ ಒಂದ್ ಆಗುತ್ತೆ, ನಾವು ಉತ್ಪಾದನೆ ಮಾಡ್ಬೇಕು, ಇಲ್ಲಾಂದ್ರೆ ಟ್ರೇಡಿಂಗ್ ಮಾಡ್ತಾರೆ, ಅಲ್ಲಿಂದ ತಂದು ಟ್ರೇಡಿಂಗ್ ಮಾಡ್ತೀವಿ. ಸೊ ರೋಬಸ್ಟ್ ಆಕ್ಟಿವಿಟಿ ವಿಲ್ ಬಿ ದೇರ್, ಅಲ್ವಾ? ಸೊ ದಿಸ್ ಈಸ್ ಎ ಫ್ಯಾಕ್ಟ್. ಸೊ ಇವರೆಲ್ಲ ಅಲ್ಲ ಅಲ್ಲ ಏನಾದ್ರೆ ಎಸ್ಕೇಪಿಸ್. ಅಲ್ಲ ಸರ್, ಈಗ ನೋಡಿ, ದ ಸೇಮ್ ಥಿಂಗ್ ಯು ಗೈಸ್ ಆರ್ ಟೆಲ್ಲಿಂಗ್ ಇನ್ 2019 ಆಲ್ಸೋ. 2014ರಿಂದ 19ವರೆಗೆ 5 ವರ್ಷ ಏನ್ ಮಾಡಿದಾಗ ಸೇಮ್ ನೀವು ಅದೇ ಒಂದು ಇದ್ರಲ್ಲಿದ್ರಿ ನೀವು, ಆದ್ರೂ 19ರಲ್ಲೂ ಗೆದ್ರು, ಮತ್ತೆ 24ರಲ್ಲೂ ನೀವು ಅದೇ ತರ ಇದ್ರಿ, 24ರಲ್ಲೂ ಗೆದ್ರು. ಅಂದ್ರೆ 3 ಸತಿ ಗೆದ್ದಿದಾರೆ ಅವರು, ಕರೆಕ್ಟಾ? ಸೊ 3 ಸತಿ ಗೆದ್ದು ಈಗ 15 ವರ್ಷ ತುಂಬ ಹೋಗುತ್ತೆ ಈಗ, ಮೋದಿ ಏನಾದ್ರು ಈ ಟರ್ಮ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ. ಆದ್ರೂ ಅಲ್ಲ 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 ಅದನ್ನ ನೀವು ಮೇ ಬಿ ಅಲ್ಲ, ಈಗ ನೋಡಿ, ಒಂದು ನೀವೇನ್ ಹೇಳಿದ್ರಿ, ಪ್ರಾಬಬ್ಲಿ 2019ರಲ್ಲಿ EVM ಗಳು ಹ್ಯಾಕ್. ಬಟ್ EVM ಹ್ಯಾಕ್ ಆಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗ್ ಸ್ಥಾಪನೆ ಆಗ್ತಿತ್ತು MLA ಎಲೆಕ್ಷನ್ ಅಲ್ಲಿ ಅನ್ನೋ ಒಂದು ಬಂದಾಗ ಅದಲ್ಲ ಅಂತ ಆಯ್ತು. ನೆಕ್ಸ್ಟ್ ಈಗ ಏನ್ ಹೇಳ್ತಾ ಇದ್ದೀರಾ, ಹಿಂಗ್ ಹೇಳ್ತಾ ಇರೋದು ಸರಿನೇ, ನಾನೇನಿಲ್ಲ ಅಂತಿಲ್ಲ. ಈಗ ವೋಟ್ ಚೋರಿ ಆಗಿದೆ, ತುಂಬಾ ಮಲ್ಟಿಪಲ್ ವೋಟ್ಸ್ ಅಥವಾ ಫೇಕ್ ವೋಟರ್ಗಳು ಕ್ರಿಯೇಟ್ ಆಗಿದೆ. ಒಂದು ಮನೆಯಲ್ಲಿ ಒಂದು 100 ವೋಟ್ಗಳು ಕ್ರಿಯೇಟ್ ಆಗಿದೆ. ಸೊ ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಮೇಲೂ ಆರೋಪ ಇದೆ, ಅದೆಲ್ಲ ಸರಿ, ನಾನು ಒಪ್ಕೋತೀನಿ. ಬಟ್ ಈಸ್ ದಟ್ ದ ಮೇನ್ ರೀಸನ್? ಎಷ್ಟು ಸೀಟ್ ಡಿಫರೆನ್ಸ್ ಹೇಳಿ?
ನಿಮ್ದು 40-40 100 seats. ಕ್ರಾಸ್ ಆಗಿಲ್ಲ 100 ಕ್ರಾಸ್ ಅಲ್ಲ ಆಗಿಲ್ಲ ಅನ್ಕೋತೀನಿ ನಾನು. ಅಲ್ಲರೇ ನಾವು ಆಸ್ ಆನ್ ಇಂಡಿಯನ್ ಅಲಯನ್ಸ್ ಮಾಡಿರೋದು, ನಾವು ನಂಬರ್ ಆಫ್ ಸೀಟ್ಸ್ ಕಮ್ಮಿ ಕಾಂಟೆಸ್ಟ್ ಅಲ್ಲ ಮಾಡಿರೋದು. ಸರ್, ನಮಗೂ ಅಲ್ಲಲ್ಲ ನನ್ ಪಾಯಿಂಟ್ ಇಷ್ಟೇ. ಈಗ ನೀವು ನಮಗೂ ಅವ್ರಿಗೂ ಡಿಫ್ರೆನ್ಸ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿದ್ರೆ 40 ಸೀಟ್ ರಫ್ಲಿ ಅಲ್ವಾ. ಇಂಡಿಯಾ ಅಲಯನ್ಸ್ಗೂ NDA ಡಿಫ್ರೆನ್ಸ್ ಬಂದ್ಬಿಟ್ಟು ಒಂದು 40 ಸೀಟ್, ಕರೆಕ್ಟ್ ಅಲ್ವಾ? ಅಂದ್ರೆ ಒಂದು 20 ಸೀಟು ಆ ಕಡೆ ಈ ಕಡೆ, 20-25, ಒಂದ್ 25 ಸೀಟ್ ಈ ಕಡೆ ಬಂದಿದ್ರೇನು ಈ ಸರ್ಕಾರ ಇಲ್ಲ, ಒಂದ್ 25 ಸೀಟ್ ಆ ಕಡೆ ಬಂದ್ರೇನು ಇದಿಲ್ಲ. ದಟ್ಸ್ ಆಲ್ ಇಸ್ ಅ ಡಿಫರೆನ್ಸ್. ಈಗ ಮಹದೇವಪುರ ಅನ್ನೋ ಅಂತದ್ದು, ಅದಕ್ಕೆ ಈಗ ರಾಹುಲ್ ಗಾಂಧಿ ಅವ್ರು ಹೇಳಿರೋದು, ಈಗ ನೌ ವಿ ಹ್ಯಾವ್ ಗಾಟ್ ಎನಫ್ ಟೈಮ್, ನೌ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ದಿಸ್ ಥಿಂಗ್. ಆಮೇಲೆ ಈಗ ಟೆಕ್ನಾಲಜಿ ಈಗ ನಮಗ್ ಗೊತ್ತಾಗಿದೆ. ನನ್ನ ಫ್ರೆಂಡ್ ನನಗೆ ಏನ್ ಹೇಳಿದಾನೆ, ಸರ್ ನೀವು ಈಗ ಯಾವ್ದನ್ನ ವೆರಿಟಾಸ್ ಜಿ ಇನ್ಫಾರ್ಮೇಶನ್ ಕೊಡಬೇಡಿ, ಸರ್ ಅಭೂತಪೂರ್ವ ಜಯ ಅಂದ್ರೆ ಸರ್ 400 ಸರ್ ಲೆಟ್ ಮಿ ಟೆಲ್ ಯು ಪಾರಾಗ್ಬೇಕಾಯ್ತು, ಸರ್ ಅದಾಗಿಲ್ಲ. ಅದು ಓಕೆ ಸರ್. ಅಲ್ಲ ಸರ್, ಎಲ್ಲಿ ಬಂದಿದೆ ಬಂದಿದೆ ರೀ ಬಿಜೆಪಿಗೆ? ಎಲ್ರಿ ಬಂದಿದೆ ಸರ್. ಬಂದಿದೆ? ಅಲ್ಲ 235, NDA ಬಂದಿದೆಯಲ್ಲ. 240 NDA ಬಂದಿದೆ ಅಷ್ಟೇ. ಹ್ಮ್ ಸೊ ಸಾಕು ಬಂದಿಲ್ಲ ಅವ್ರಿಗೆ ಸಾಕು. ಅದೇ. ಸೊ ಅಲ್ಲ ದೇ ದಟ್ಸ್ ಆರ್ ನಾಟ್ ವಾಟ್. ಗಾಟ್. ಅಲ್ಲ ಸರ್, ಈಗ ಮೆಜಾರಿಟಿ ಬಂದ್ರೆ ಸಾಕಲ್ಲ, ಒಂದ್ ಸರ್ಕಾರ ಫಾರಂ ಮಾಡ್ಕೊಂಡು NDA ಫಾರಂ ಮಾಡ್ತದೆ, ಕರೆಕ್ಟ್. ಅದೊಂದು 5 ವರ್ಷ ಅಲ್ಲ ಇಟ್ಕೋತಾರೆ ಸ್ಟೇಬಲ್ ಅಲ್ಲ ಆಗಿ. ಗುರು, ಆಯ್ತು. ಇದು ಬಂದಿರೋದು ಹೆಂಗೆ? ಆಲ್ ದ ಫಂಡ್ಸ್ ಟು ಕಾಂಗ್ರೆಸ್ ವರ್ ಫ್ರೀಸ್ಡ್. ದೇರ್ ಲೀಡರ್ಸ್ ವೇರ್ hounded by ED, CBI. Most of their leaders were picked up over a period of 4-5 years into their camp. The opposition were hounded day in and day out with cases. ಅದಾದ್ಮೇಲೆ ವೋಟ್ ಚೋರಿ. ಸಾಕಿಲ್ವಾ? ಸಾಕಿಲ್ವಾ? ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಮಗೂ ಅವ್ರಿಗೂ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ? 50,000, 60,000, 40,000, 30,000. 30,000 ಇರೋ ಕಾನ್ಸ್ಟಿಟ್ಯೂನ್ಸಿಲಿ 15,000 ಈ ಕಡೆ ಹೇಳಿದ್ರೆ ಮುಗೀತು ಕತೆ. 15,000 ಅಂದ್ರೆ ಒಂದೊಂದು ಬೂತ್ ಅಲ್ಲಿ 10 ಓಟು, 15 ಓಟು. ಯಾಕಂದ್ರೆ 250 ಓಟ್ ಒಂದು ಅಸೆಂಬ್ಲಿಗೆ, 8 ಅಸೆಂಬ್ಲಿ ಅಂದ್ರೆ ಎಷ್ಟಾಗುತ್ತೆ? 2,000 ಲೆಕ್ಕ ಹಾಕಿ. 2,000 ಇಂಟು 15 ಅಂದ್ರೆ 30,000 ಓಟ್. ಇಷ್ಟೇ ಬೇಕಾಗಿರೋದು. ಅಲ್ಲಿ ಅಂತದ್ರಲ್ಲಿ ಒಂದೊಂದು ಬೂತ್ ಅಲ್ಲಿ 50-50, 40-40 0 ಹೌಸ್ ನಂಬರ್ 0 ಅಲ್ಲಿ ಹಾಕ್ಬಿಟ್ಟು ಎಲ್ಲ ಹೊಡ್ಕೊಂತ ಇದ್ರೆ ಹೆಂಗ್ರಿ ಇದು?